ಕರ್ನಾಟಕ ಫುಡ್ ಬ್ಯಾಂಕ್ ವತಿಯಿಂದ ಮೂಲ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಿಂದ ಪ್ರಾರಂಭವಾಗಿ ಇವತ್ತು ಕರ್ನಾಟಕದಾದ್ಯಂತ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 7 ತಾಲೂಕು ಬರ್ತವೆ ಮತ್ತು ಶಿವಮೊಗ್ಗ ನಗರ ಗ್ರಾಮಾಂತರ ಪ್ರದೇಶ ಒಂದು ಬರುತ್ತೆ. ಇಲ್ಲಿ ಕೂಡ ಪ್ರತಿ ತಾಲೂಕಲ್ಲಿ ಇಲ್ಲೇನು ಹಸಿದವರಿಗೆ ಒಂದು ಅನ್ನ ನೀಡುವ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ಏನಿದೆ, ಮನುಷ್ಯನಿಗೆ ಗಾಳಿ ನೀರು ಹೇಗೆ ಮುಖ್ಯ, ಅನ್ನನೂ ಅಷ್ಟೇ ಮುಖ್ಯ ಆಗಿರುತ್ತೆ. ಇವತ್ತು ನಾವು ಅನ್ನ ಇಲ್ಲದೇ ಭಾಳ ಜನ ಇವತ್ತು ಒದ್ದಾಡ್ತಾ ಇದ್ದೀವಿ. ಅಂಥ ಅನ್ನವನ್ನು ಇವತ್ತು ಈ ಜನರಿಗೆ, ಬಡವರಿಗೆ ಅಥವಾ ದೀನದಲಿತರಿಗೆ ಅಥವಾ ನಿರ್ಗತಿಕರಿಗೆ ಅಂಥವರಿಗೆ ಕೊಡುವಂಥ ಒಂದು ಕೆಲಸವನ್ನು ಕರ್ನಾಟಕ ಫುಡ್ ಬ್ಯಾಂಕ್ ವತಿಯಿಂದ ಮಾಡ್ತಾ ಇದ್ದಾರೆ. ಅದರಲ್ಲಿ ಶಿವಮೊಗ್ಗದಲ್ಲಿ ನಾವು ಇವತ್ತಿಂದ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಹಸಿದವರಿಗೆ ಅನ್ನ ನೀಡಬೇಕು ಮತ್ತು ಅನ್ನವನ್ನು ಚೆಲ್ಲಬಾರ್ದು, ಅನ್ನವನ್ನು ವೇಸ್ಟ್ ಮಾಡಬಾರ್ದು ಅಂತೇಳಿ ಏನು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಒಂದು ಸಾಹುಕಾರಗಳಾಗಿರ್ಬೋದು, ಹೋಟೆಲ್ ಮಾಲೀಕರುಗಳಾಗಿರ್ಬೋದು ಅಥವಾ ಇತರೆ ಆಗಿರ್ಬೋದು, ಅವರು ಮಾಡುವಂಥ ಒಂದು ಕಾರ್ಯಗಳಲ್ಲಿ ಹೆಚ್ಚುವರಿಯಾಗಿ ಉಳಿದಂಥ ಒಂದು ಅನ್ನವನ್ನು ಚೆಲ್ಲದಂಗೆ ಅಥವಾ ವ್ಯಯ ಮಾಡ್ದಂಗೆ ಅದನ್ನು ಈ ಫುಡ್ ಬ್ಯಾಂಕಿನ ಮೂಲಕ ಹಸಿದವರಿಗೆ ಅನ್ನ ನೀಡುವಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ನಮಗೆಲ್ಲ ಕರ್ನಾಟಕ ಫುಡ್ ಬ್ಯಾಂಕಿನ ಹಾಗೂ ಇಲ್ಲಿ ಮುಳಬಾಗಿಲಿನ ಫುಡ್ ಬ್ಯಾಂಕಿನ ಒಬ್ಬ ಸಂಸ್ಥಾಪಕರಾದಂಥ ಎಂ ಬಿ ಕೃಷ್ಣಮೂರ್ತಿ ಸರ್ ಅವರು ನಮಗೆ ಒಂದು ಸಹಕಾರವನ್ನು, ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅವರ ಒಂದು ನೇತೃತ್ವ ಮಾರ್ಗದರ್ಶನದಲ್ಲಿ ಈ ಫುಡ್ ಬ್ಯಾಂಕನ್ನು ಶಿವಮೊಗ್ಗದಲ್ಲಿ ನಾವು ಪರಿಚಯಿಸ್ತಿದ್ದೀವಿ ಎಲ್ಲ ತಾಲೂಕುಗಳಲ್ಲಿ. ಈಗ ಪ್ರಸ್ತುತ ನಾನು ವೆಂಕಟೇಶ್ ಅಂತೇಳಿ ನಾನು ಭದ್ರಾವತಿ ತಾಲೂಕಲ್ಲಿ ನಾನು ಈ ಫುಡ್ ಬ್ಯಾಂಕ್ ಕಾರ್ಯವನ್ನು ನಾನು ಪ್ರಾರಂಭಿಸ್ತಿದ್ದೇನೆ. ನಮಸ್ಕಾರ. ಈ ಒಂದು ಉದ್ದೇಶ ಯಾಕೆ ಬಂತು, ಹೇಗೆ ಬಂತು? ಈ ಉದ್ದೇಶ ಅಂದರೆ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಮದುವೆ ಕಾರ್ಯಕ್ರಮಗಳಲ್ಲಿ ಅಥವಾ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ನಾವು ಒಂದೊಂದು ಸಲ ಹೋಟೆಲಲ್ಲಿ ಊಟ ಮಾಡೋಕ್ಕೆ ಹೋದಾಗ, ನಾವು ಸಂಜೆ ಟೈಮ್ ಹೋದಾಗ ಅವರು ಊಟ ಉಳಿದುದನ್ನು ಚೆಲ್ತಾ ಇರ್ತಾರೆ. ಇಂಥವೆಲ್ಲ ನೋಡಿದ್ವಿ. ಮತ್ತು ಮದುವೆಗಳಲ್ಲಿ ಅಷ್ಟೇ, ಈಗ ಶ್ರೀಮಂತರು ಮದುವೆ ಇರ್ಬೋದು ಅಥವಾ ಮಧ್ಯಮ ವರ್ಗದವ್ರ ಮದುವೆ ಇರ್ಬೋದು, ಅಲ್ಲಿ ಯಥೇಚ್ಛವಾಗಿ ಒಂದು ವೆರೈಟಿ ಫುಡ್ಡನ್ನು ಮಾಡಿರ್ತಾರೆ. ಅಲ್ಲಿ ಆ ಫುಡ್ಡನ್ನು ವ್ಯಯವನ್ನು ಮಾಡ್ತಿರ್ತಾರೆ. ಅಲ್ಲಿ ನಾವು ವಾಶ್ ಮಿಷಿನಲ್ಲಿ ಕೈ ತೊಳೆಯಕ್ಕೆ ಹೋದಾಗಂಥ ಸಂದರ್ಭದಲ್ಲಿ ಅಲ್ಲಿ ವೇಸ್ಟ್ ಮಾಡ್ತಿರುವಂಥ ಫುಡ್ಡೆಲ್ಲ ನೋಡ್ತಾ ಇದ್ವಿ. ಇಂಥವೆಲ್ಲ ನೋಡಿದಾಗ ನಮಗೂ ಅನಿಸ್ತು, ಇಂಥ ಊಟವನ್ನು ಯಾರು ನಿರ್ಗತಿಕರಿದ್ದಾರೆ ಅಥವಾ ಸ್ಲಮ್ ಏರಿಯಾಗಳಿದ್ದಾವೆ ಅಂಥವರಿಗೆ ಒಂದು ಹಸುವನ್ನು ನೀಗಿಸ್ಬೋದಲ್ಲ ಅಂತಂದೇಳಿ ನಮಗೂ ಮನಸ್ಸಲ್ಲಿತ್ತು. ಹಾಗಾಗಿ ನಮಗೆ ಎಂ ಬಿ ಕೃಷ್ಣಮೂರ್ತಿ ಸರ್ ಅವರು ಈ ವಿಚಾರದಾಗೆ ನಮಗೆ ಮಾಹಿತಿಯನ್ನು ಕೊಟ್ಟರು. ಇದು ಒಳ್ಳೆಯ ಕಾರ್ಯಕ್ರಮ. ನಾವು ಅನ್ನವನ್ನು ತಿನ್ನಕ್ಕೆ ನಾವು ಅರ್ಹರ ಹೊರತು ಬಿಸಾಡೋಕ್ಕೆ ಅರ್ಹರಲ್ಲ. ಇವತ್ತು ರೈತ ಅನ್ನವನ್ನು ಬೆಳೆಯನ್ನು ಬೆಳೀತಾ ಇದ್ದಾನೆ ಅಂತಂದರೆ ಎಷ್ಟು ಕಷ್ಟಪಟ್ಟು ಬೆಳೀತಾ ಇದ್ದಾನೆ. ಅದು ಈ ಮಳೆಗಾಲ, ಅರ್ಧಂಬರ್ಧ ಮಳೆಗಾಲದಲ್ಲಿ ಬೆಳೆಯನ್ನು ಬೆಳೆದಿರ್ತಾನೆ. ಆಮೇಲೆ ದುಬಾರಿ ಆಗಿರುತ್ತೆ. ಇವತ್ತು ಅಂಥ ಅನ್ನವನ್ನು ಚೆಲ್ತಾರೋದ್ರಿಂದ ನಮಗೆ ಎಲ್ಲ ಒಂದು ಕಡೆ ಸಂಕಟ ಆಯಿತು. ಹಾಗಾಗಿ ಅದನ್ನು ಒಂದು ಉದ್ದೇಶಪೂರ್ವಕವಾಗಿ ಅನ್ನ ವ್ಯಯ ಆಗಬಾರ್ದು ಅಂತಂದೇಳಿ ಇದನ್ನು ನಾವು ಒಂದು ವಿತರಣೆ ಮಾಡುವಂಥ ಒಂದು ಕೆಲಸವನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ. ಸೃಷ್ಟಿಯಲ್ಲಿರುವಂಥ ಪ್ರತಿ ಜೀವಿಗೂ ಕೂಡ ಊಟ ಅವಶ್ಯಕತೆ ಇದೆ. ಉಳ್ಳವರಿಗೆ ಏನು ಮೆಸೇಜ್ ನೀಡ್ತೀರಾ, ಅದೇ ರೀತಿ ಹಸಿದವರಿಗೆ ಏನು ಭರವಸೆ ನೀಡ್ತೀರಾ? ಹಸಿದವರಿಗೆ ಅವರು ಕೆಲವೊಬ್ಬರು ಈಗ ದುಡಿತಾ ಇರ್ತಾರೆ, ಅವ್ರಿಗೆ ಎಷ್ಟು ಬೇಕಷ್ಟು ಊಟ ಮಾಡ್ತಾ ಇರ್ತಾರೆ. ಕೆಲವೊಂದು ವರ್ಗದಲ್ಲಿ ಅವರಿಗೆ ದುಡಿಮೆ ಕೆಲಸಗಳು ಸಿಗಲ್ಲ. ಅಂಥವರಿಗೆ ಅಟ್ಲೀಸ್ಟ್ ಈ ಥರದೊಂದು ಒಂದು ಅನ್ನವನ್ನು ಕೊಟ್ಟರೆ ಅಥವಾ ಆಹಾರವನ್ನು ಕೊಟ್ಟರೆ ಅವರೆಲ್ಲ ಒಂದು ಕಡೆ ಬದುಕೊಳ್ತಾರೆ. ಹಾಗಾಗಿ ಅದನ್ನು ಅವರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಅದೇ ರೀತಿ ಉಳ್ಳವರಿಗೆ ಏನು ಮೆಸೇಜ್ ನೀಡ್ತೀವಿ? ಉಳ್ಳವರಿಗೆ ಇವತ್ತು ಅವರು ಶ್ರೀಮಂತಿಕೆ ಇರುತ್ತೆ, ಅವರು ಹಣ ಒಂದು ಹೆಚ್ಚು ಇದಿರುತ್ತೆ. ಆದರೆ ಅವರಿಗೆ ಯಾವ ರೀತಿ ಖರ್ಚಾಗ್ತದೆ, ಏನು ಎತ್ತ ಅನ್ನೋದು ಅವರು ಮುಂದಿನ ಫ್ಯೂಚರನ್ನು ನೋಡಲ್ಲ. ಈಗ ಒಂದು ಮಗಳು ಮದುವೆ ಮಾಡಬೇಕು, ಮಗನ ಮದುವೆ ಮಾಡಬೇಕು, ಇನ್ಯಾವುದೋ ಕಾರ್ಯ ಮಾಡಬೇಕು, ಅದ್ದೂರಿ ಮಾಡಬೇಕು, ಸೈನ್ಸ್ಕೋಬೇಕು ಅನ್ನೋದು ಇಂಟೆನ್ಷನ್ ಇರುತ್ತೆ ಹೊರತು, ಆದರೆ ಅವರು ದುಬಾರಿ ಬೆಲೆಗೆ ರೇಷನನ್ನು ಅಥವಾ ಫುಡ್ಡನ್ನು ಖರೀದಿ ಮಾಡಿ ಅದನ್ನ ಈ ಥರ ವ್ಯಯ ಮಾಡೋದು ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಎಷ್ಟೋ ಜನ ಇಲ್ಲಿ ಹಸುವಿಂದ ಸಾಯ್ತಿದ್ದಾರೆ. ಅಂಥದ್ದು ಉಳಿದಂಥ ಅನ್ನವನ್ನು ಕೊಟ್ಟರೆ ಅವ್ರಿಗೆ ಒಂದು ಹಸು ನೀಗಿಸುತ್ತೆ ಅನ್ನೋದಕ್ಕೋಸ್ಕರ ಅವರಿಗೆ ಒಂದು ಮಾಹಿತಿ ಹೋಗಬೇಕು. ಇನ್ನು ಮುಂದೆ ನಾವು ಯಾವುದೇ ಅನ್ನವನ್ನು ವ್ಯಯ ಮಾಡಬಾರ್ದು. ಈಗ ಹಸಿದವರು ಇದ್ದಾರೆ, ಈಗ ಸ್ಲಮ್ ಏರಿಯಾಗಳು ಇದ್ದಾವೆ, ನಿರ್ಗತಿಕರಿದ್ದಾರೆ, ಅನಾಥಾಶ್ರಮಗಳಿದ್ದಾವೆ ಅಥವಾ ಯಾವ ಅಂಧಶಾಲೆಗಳಿದ್ದಾವೆ, ಅಂಥವ್ರಿಗೆ ಅದು ಕೊಟ್ಟು ಆ ಅನ್ನದ ಒಂದು ಋಣವನ್ನು ತೀರಿಸ್ಕೋಬೇಕು ಅನ್ನೋದು ಅವ್ರ ಗಮನಕ್ಕೆ ಬರಬೇಕು ಅನ್ನೋದು, ಮತ್ತು ಇದು ಅನ್ನವನ್ನು ವ್ಯಯ ಮಾಡಬಾರ್ದು ಅನ್ನೋದು ಅವ್ರ ಗಮನಕ್ಕೆ ಬರೋಕ್ಕೋಸ್ಕರ ಈ ಥರ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಿದ್ಧವಿದ್ದೀವಿ. ಓಕೆ, ಗುಡ್. ಮಾತಾಡಿ.